ರಿಪಬ್ಲಿಕ್ ಡೇ 2026 ಭಾರತವು ಪ್ರತಿ ವರ್ಷ ಜನವರಿ 26ರಂದು ಗಣರಾಜ್ಯೋತ್ಸವವನ್ನು ಏಕೆ ಆಚರಿಸಲ್ಪಡುತ್ತದೆ? ಪ್ರತಿ ವರ್ಷ ಚಳಿಗಾಲದ ಮಂಜಿನ ಅಡಿಯಲ್ಲಿ ರಾಜಪಥದಲ್ಲಿ ಗಣರಾಜ್ಯೋತ್ಸವದ ಮೆರವಣಿಗೆಗಳು ಉರುಳುತ್ತಿರುವಾಗ ಒಂದು ಪರಿಚಿತ ಪ್ರಶ್ನೆ ಉದ್ಭವಿಸುತ್ತದೆ. ಆಗಸ್ಟ್ 15, 1947ರಂದು ಭಾರತ ಸ್ವತಂತ್ರವಾದರೆ ಜನವರಿ 26ರಂದು ಸಂವಿಧಾನ ಏಕೆ ಜಾರಿಗೆ ಬರುತ್ತದೆ? ಉತ್ತರವು ಕಾಗದ ಪತ್ರಗಳು ಅಥವಾ ವಿಳಂಬಗಳ ಬಗ್ಗೆ ಅಲ್ಲ. ಇದು ಸ್ಮರಣೆ, ಸಂಕಲ್ಪ ಮತ್ತು ಸ್ವಾತಂತ್ರ್ಯ ಬರುವ ಬಹಳ ಮೊದಲೇ ನೀಡಿದಂತಹ ಭರವಸೆಯ ಬಗ್ಗೆ. ಜನವರಿ 26 ಭಾರತದ ಮೊದಲ ಸ್ವಾತಂತ್ರ್ಯ ದಿನ. ಆಗಸ್ಟ್ 15 ಐತಿಹಾಸಿಕವಾಗುವ ಬಹಳ ಮೊದಲು ಜನವರಿ 26 ಆ ಗೌರವವನ್ನು ಹೊಂದಿತ್ತು. 1920ರ ದಶಕದ ಉತ್ತರಾರ್ಧದಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟವು ಒಂದು ತಿರುವನ್ನು ತಲುಪಿತು. ಬ್ರಿಟಿಷರು ಡೊಮಿನಿಯನ್ ಸ್ಥಾನಮಾನವನ್ನು ನೀಡಿದರು. ಇದು ರಾಜಪ್ರಭುತ್ವದ ಅಡಿಯಲ್ಲಿ ಸೀಮಿತ ಸ್ವಯಮಾಡಳಿತ. ಹಿರಿಯ ನಾಯಕರು ಇದನ್ನು ಯುದ್ಧತಂತ್ರದ ಹೆಜ್ಜೆ ಎಂದು ನೋಡಿದರು. ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಅವರಂತಹ ಯುವ ಧ್ವನಿಗಳು ಇದನ್ನು ರಾಜಿ ಎಂದು ನೋಡಿದವು. 1929ರ ಡಿಸೆಂಬರ್ನಲ್ಲಿ ಲಾಹೋರಿನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಮನಸ್ಥಿತಿ ಗಟ್ಟಿಯಾಯಿತು. ಪೂರ್ಣ ಸ್ವರಾಜ್ಯ ನಿರ್ಣಯವನ್ನು ಅಂಗೀಕರಿಸಲಾಯಿತು. ಅರ್ಧ ಕ್ರಮಗಳನ್ನು ತಿರಸ್ಕರಿಸಿ ಮತ್ತು ಸಂಪೂರ್ಣ ಸ್ವಾತಂತ್ರ್ಯವನ್ನು ಒತ್ತಾಯಿಸಲಾಯಿತು. ಈ ಸಂಕಲ್ಪಕ್ಕೆ ಮೊಹರು ಹಾಕಲು ಜನವರಿ 26, 1930 ಅನ್ನು ಸ್ವಾತಂತ್ರ್ಯ ದಿನವೆಂದು ಘೋಷಿಸಲಾಯಿತು. ದೇಶಾದ್ಯಂತ ಭಾರತೀಯರು ಸಂಪೂರ್ಣ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಸಾರ್ವಜನಿಕ ಪ್ರತಿಜ್ಞೆಯನ್ನು ತೆಗೆದುಕೊಂಡರು. ಮುಂದಿನ 17 ವರ್ಷಗಳವರೆಗೆ ಜನವರಿ 26 ಧಿಕ್ಕಾರ ಮತ್ತು ಆತ್ಮವಿಶ್ವಾಸವನ್ನು ಸಂಕೇತಿಸಿತು. 1947ರಲ್ಲಿ ಹಠಾತ್ ಬದಲಾವಣೆ. ಅಂತಿಮವಾಗಿ ಬ್ರಿಟಿಷರು ಹೊರಡಲು ನಿರ್ಧರಿಸಿದಾಗ ದಿನಾಂಕವನ್ನು ಭಾರತ ಆಯ್ಕೆ ಮಾಡಲಿಲ್ಲ. 1947ರ ಆಗಸ್ಟ್ 15ರಂದು ಲಾರ್ಡ್ ಮೌಂಟ್ ಬ್ಯಾಟನ್ ಅಧಿಕಾರವನ್ನು ಹಸ್ತಾಂತರವನ್ನು ನಿಗದಿಪಡಿಸಿದರು. ಭಾರತ ಸ್ವಾತಂತ್ರ್ಯ ಪಡೆಯಿತು. ಆದರೆ ಜನವರಿ 26ರ ಭಾವನಾತ್ಮಕ ಭಾರವನ್ನು ಪಕ್ಕಕ್ಕೆ ತಳ್ಳಲಾಯಿತು. ಸ್ವತಂತ್ರ, ಆದರೆ ಇನ್ನೂ ಗಣರಾಜ್ಯವಲ್ಲ. ಅಂದರೆ ಆಗಸ್ಟ್ 15ರ ನಂತರ ಭಾರತ ಸ್ವತಂತ್ರವಾಯಿತು, ಆದರೆ ಸಂವಿಧಾನಿಕ ಅರ್ಥದಲ್ಲಿ ಸಂಪೂರ್ಣ ಸಾರ್ವಭೌಮವಾಗಿರಲಿಲ್ಲ. ದೇಶವು ಇನ್ನೂ 1935ರ ಭಾರತ ಸರ್ಕಾರದ ಕಾಯ್ದೆಯ ಮೇಲೆ ನಡೆಯಿತು ಮತ್ತು ಕಿಂಗ್ ಜಾರ್ಜ್ IV ಔಪಚಾರಿಕ ರಾಷ್ಟ್ರದ ಮುಖ್ಯಸ್ಥರಾಗಿ ಉಳಿದರು. ಭಾರತವು ಸ್ವತಂತ್ರವಾಗಿತ್ತು, ಆದರೂ ವಸಾಹತುಶಾಹಿ ಯುಗದ ಕಾನೂನುಗಳಿಂದ ಆಳಲ್ಪಡುತ್ತಿತ್ತು. ಡಾ. ಅಂಬೇಡ್ಕರ್ ನೇತೃತ್ವದ ಸಂವಿಧಾನ ರಚನಾ ಸಭೆಯು ಹೊಸ ಸಂವಿಧಾನವನ್ನು ರಚಿಸಲು ಸುಮಾರು 3 ವರ್ಷಗಳನ್ನು ಕಳೆದಿತ್ತು. ಇದನ್ನು ನವೆಂಬರ್ 26, 1949ರಂದು ಅಂಗೀಕರಿಸಲಾಯಿತು ಮತ್ತು ತಕ್ಷಣ ಜಾರಿಗೆ ತರಬಹುದಿತ್ತು. ಉದ್ದೇಶದಿಂದ ಆಯ್ಕೆ ಮಾಡಿದ ದಿನಾಂಕದ ಭಾರತ ಕಾಯುತ್ತಿತ್ತು. 1950ರ ಜನವರಿ 26ರಂದು ಪೂರ್ಣ ಸ್ವರಾಜ್ ಘೋಷಣೆ ನಡೆದು 20 ವರ್ಷಗಳು ತುಂಬಿವೆ. ಹಳೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಪುನರುಜ್ಜೀವನಗೊಳಿಸುವುದು ಸರಿ ಎಂದು ಅನಿಸಿತು. ಇದು ಭರವಸೆಯ ದಿನವನ್ನು ಈಡೇರಿಕೆಯ ದಿನವಾಗಿ ಪರಿವರ್ತಿಸುತ್ತದೆ. ಹೀಗಾಗಿ ಜನವರಿ 26, 1950ರಂದು ಸಂವಿಧಾನವು ಜಾರಿಗೆ ಬಂದಿತು. ವಸಾಹತುಶಾಹಿ ಕಾನೂನುಗಳನ್ನು ರದ್ದುಗೊಳಿಸಲಾಯಿತು. ಗವರ್ನರ್ ಜನರಲ್ ಹುದ್ದೆ ಕಣ್ಮರೆಯಾಯಿತು ಮತ್ತು ಭಾರತವು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಯಿತು. ಅಧ್ಯಕ್ಷರು ರಾಷ್ಟ್ರದ ಮುಖ್ಯಸ್ಥರಾಗಿದ್ದರು. 2 ದಿನಾಂಕಗಳು 2 ಅರ್ಥಗಳು. ಅಂದರೆ ಆಗಸ್ಟ್ 15 ವಿದೇಶಿ ಆಡಳಿತದಿಂದ ಸ್ವಾತಂತ್ರ್ಯ ಸರಪಳಿಗಳನ್ನು ಮುರಿಯುವುದನ್ನು ಆಚರಿಸುತ್ತದೆ. ಜನವರಿ 26 ಸ್ವಯಂ ಆಡಳಿತವನ್ನು ಆಚರಿಸುತ್ತದೆ. ಸಾಂವಿಧಾನಿಕ ಗುರುತಿನ ಜನನ.
ಗಣರಾಜ್ಯೋತ್ಸವವು ಭಾರತದ ಪ್ರಜಾಪ್ರಭುತ್ವವು 1947ರ ಆಕಸ್ಮಿಕವಲ್ಲ, ಆದರೆ ದಶಕಗಳ ಹಿಂದೆ ಘೋಷಿಸಿದ ಮತ್ತು ಅಂತಿಮವಾಗಿ 1950ರಲ್ಲಿ ಸಾಕಾರಗೊಂಡಂತಹ ಕನಸು ಎಂದು ನಮಗೆ ನೆನಪಿಸುತ್ತದೆ.